ಚುನಾವಣಾ ದಿನಾಂಕ ಘೋಷಣೆಗೆ ಇಷ್ಟು ತಡ ಮಾಡಿದ್ದು ಯಾಕೆ ಅಂತ ನಾಯಕರೊಬ್ಬರು ಪ್ರಶ್ನೆ ಮಾಡಿದ್ದಾರೆ. ಚುನಾವಣಾ ದಿನಾಂಕ ಘೋಷಣೆಗೆ ಇಷ್ಟು ತಡ ಮಾಡಿದ್ದು ಯಾಕೆ? ಪ್ರಧಾನಿ ಮೋದಿ ಆದೇಶದಂತೆಯೇ ಚುನಾವಣಾ ಆಯೋಗ ವರ್ತಿಸ್ತಾ ಇದೆಯಾ? ಪ್ರಧಾನಿ ಮೋದಿ ಎಲ್ಲ ರಾಜ್ಯನೂ ಸುತ್ತಿ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದ ಬಳಿಕ ಇವತ್ತು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀರಾ. ಮಾರ್ಚ್ 5ರಂದೇ ನೀವು ಲೋಕಸಮರದ ದಿನಾಂಕವನ್ನು ಏಕೆ ಘೋಷಿಸಲಿಲ್ಲ? ಬಿಜೆಪಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಚುನಾವಣಾ ಆಯೋಗ ಹೀಗೆ ಮಾಡ್ತಾ ಇದೆಯಾ? ಇದು ಅನ್ಯಾಯ ಅಂತ ಚುನಾವಣಾ ಆಯೋಗದ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ನಾಯಕ ಸಂಜಯ್ ಸಿಂಗ್ ಗರಂ ಆಗಿದ್ದಾರೆ. ಇನ್ನು ಲೋಕಸಭೆ ದಿನಾಂಕ ಚುನಾವಣೆ ಘೋಷಣೆ ಆಗಿಲ್ಲ, ಯಾಕೋ ಏನೋ ಅಂತ ವಿಪಕ್ಷದವ್ರು ಹೇಳ್ತಾ ಇದ್ರು. ಆದರೆ ಇದೀಗ ಆ ಸಂದರ್ಭ ಬರ್ತಾನೆ ಇದೆ ಅಂತ ಹೇಳ್ಬೋದು. ಇವತ್ತು ಸಾಯಂಕಾಲ ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ. ಸಂಜೆ 5 ಗಂಟೆಗೆ ಮುಖ್ಯ ಚುನಾವಣಾ ಆಯುಕ್ತರಾದಂತಹ ಸುನಿಲ್ ಅರೋರಾ ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ಕರೆದಿದ್ದು, ಲೋಕಸಭೆ ಚುನಾವಣೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ನಡೆಯಲಿದೆ. ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಯಾವ ದಿನಾಂಕದಂದು ಎಲ್ಲೆಲ್ಲಿ ಮತದಾನ ನಡೆಯುತ್ತೆ, ಯಾವಾಗ ಫಲಿತಾಂಶ, ಭದ್ರತಾ ಕ್ರಮಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಸಂಜೆಯಿಂದಲೇ ಚುನಾವಣಾ ನೀತಿ ಸಂಹಿತೆ ಕೂಡ ಜಾರಿಯಾಗುವ ಸಾಧ್ಯತೆ ಇದೆ. ಇನ್ನು ಲೋಕಸಭೆ ಚುನಾವಣೆಯ ಜೊತೆಗೆ ಆಂಧ್ರ ಪ್ರದೇಶ, ಒಡಿಶಾ, ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದ ವಿಧಾನಸಭೆ ಚುನಾವಣೆ ದಿನಾಂಕ ಕೂಡ ಘೋಷಣೆಯಾಗುವ ಸಾಧ್ಯತೆ ಇದೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರೋ ಕಾರಣ ಆ ರಾಜ್ಯದಲ್ಲಿ ಕೂಡ ವಿಧಾನಸಭೆ ಚುನಾವಣೆ ನಡೆಯುವ ಸಂಭವ ಇದೆ. ಚುನಾವಣಾ ಆಯೋಗ ಘೋಷಿಸುವ ದಿನಾಂಕದತ್ತ ಇದೀಗ ಎಲ್ಲರ ಚಿತ್ತ ನೆಟ್ಟಿದೆ. 2014ರಲ್ಲಿ ಕರ್ನಾಟಕದಲ್ಲಿ ಒಂದೇ ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಈ ಬಾರಿ ಕೂಡ ಒಂದೇ ಹಂತನೋ ಅಥವಾ 2 ಹಂತಗಳಲ್ಲಿ ಚುನಾವಣೆ ನಡೆಯುತ್ತೋ ಅಂತಕ್ಕಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಜೂನ್ 3ಕ್ಕೆ ಸದ್ಯದ ಲೋಕಸಭೆಯ ಅವಧಿ ಮುಕ್ತಾಯ ಆಗುತ್ತೆ. 2014ರಲ್ಲಿ 9 ಹಂತಗಳಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು. ಆಗ ಮೋದಿ ನೇತೃತ್ವದ NDA ಒಟ್ಟು 336 ಸ್ಥಾನಗಳನ್ನು ಗಳಿಸಿತ್ತು. ಇದರಲ್ಲಿ ಬಿಜೆಪಿಯೊಂದೇ 282 ಸ್ಥಾನವನ್ನು ಗಳಿಸಿತ್ತು. ಇನ್ನು ಕಾಂಗ್ರೆಸ್ 44, 543 ಲೋಕಸಭೆ ಕ್ಷೇತ್ರಗಳಲ್ಲಿ ಒಟ್ಟು 93 ಕೋಟಿ ಮತದಾರರಿದ್ದು, ಇದರಲ್ಲಿ 1.59 ಅಂದರೆ 1,59,00,000 ಹೊಸ ಮತದಾರರಿದ್ದಾರೆ. ಇವರೆಲ್ಲ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸುವ ಸಾಧ್ಯತೆ ಇದೆ. ಸುಗಮ ಚುನಾವಣೆಗೆ 10 ಲಕ್ಷ ಪೋಲಿಂಗ್ ಬೂತ್ಗಳನ್ನು ಆಯೋಗ ನಿಗದಿಪಡಿಸುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಶಬೀರ್ ನವದೆಹಲಿಯಿಂದ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಇವತ್ತು ಕರೆದಿರ್ತಕ್ಕಂಥ ಸುದ್ದಿಗೋಷ್ಠಿಯ ಮಹತ್ವ ಏನು, ಯಾವ ಕಾರಣಕ್ಕೆ ಅಂತಕ್ಕಂಥದ್ದನ್ನ ಚುನಾವಣಾ ಆಯೋಗ ಏನಾದರೂ ಸ್ಪಷ್ಟಪಡಿಸಿದೆಯಾ, ಹೇಗೆ? ಅರವಿಂದ್, ಬಹುತೇಕ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ದಿನಾಂಕವನ್ನು ಘೋಷಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಯಾವುದಾದ್ರೂ ಪ್ರಾಥಮಿಕವಾದಂತಹ ಅಥವಾ ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತ ಸುದ್ದಿಗೋಷ್ಠಿಗಳಿದ್ದಿದ್ರೆ ಅದನ್ನ ಕೇಂದ್ರ ಚುನಾವಣಾ ಆಯೋಗದಲ್ಲೇ ಸುದ್ದಿಗೋಷ್ಠಿಗಳನ್ನ ನಡೆಸ್ತಿದ್ರು. ಮತ್ತೆ ಏನು ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತ ಯಾವುದಾದ್ರೂ ವಿಚಾರಗಳಿದ್ದಿದ್ರೆ ಅದು ಚುನಾವಣಾ ಆಯೋಗದಲ್ಲೇ ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಚುನಾವಣಾ ಆಯೋಗ ಇವತ್ತು ವಿಜ್ಞಾನ ಭವನದಲ್ಲಿ ಚುನಾವಣೆಯನ್ನ ವಿಜ್ಞಾನ ಭವನದಲ್ಲಿ ಚುನಾವಣೆ ದಿನಾಂಕವನ್ನ ಘೋಷಣೆ ಮಾಡಲಿಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿರುವಂತದ್ದು. ವಿಜ್ಞಾನ ಭವನದಲ್ಲಿ ಪ್ರತಿ ಬಾರಿ ಅಂದ್ರೆ ಕಳೆದ ಬಾರಿ ಕೂಡ ವಿಜ್ಞಾನ ಭವನದಲ್ಲೇ ಕೂಡ ಏನು ಲೋಕಸಭೆ ದಿನಾಂಕವನ್ನ ಘೋಷಣೆ ಮಾಡಲಾಗಿತ್ತು. ಈ ಬಾರಿ ಕೂಡ ವಿಜ್ಞಾನ ಭವನದಲ್ಲೇ ಸುದ್ದಿಗೋಷ್ಠಿಯನ್ನ ಇಟ್ಕೊಂಡಿರೋದನ್ನ ಗಮನಿಸಿದ್ರೆ ಬಹುತೇಕ ಇವತ್ತು ಸಂಜೆ 5 ಗಂಟೆಗೆ ಲೋಕಸಭೆಗೆ ಏನು ಒಂದು ದಿನಾಂಕವನ್ನ ನಿಗದಿ ಮಾಡುವಂತ ಸಾಧ್ಯತೆ ಇದೆ. ಏಪ್ರಿಲ್ ಮೊದಲ ವಾರದಿಂದ ಮೇ 2ನೇ ವಾರದ ಒಳಗಡೆ ಚುನಾವಣಾ ಪ್ರಕ್ರಿಯೆಗಳು ನಡೆಯುವಂತಹ ಸಾಧ್ಯತೆ ಇರುವಂತದ್ದು. ಮೇ ಕೊನೆಯ ವಾರ ಮತ್ತು ಏಪ್ರಿಲ್ ಮೊದಲ ವಾರದಲ್ಲಿ 2 ವಾರಗಳಲ್ಲಿ ಅಂತಿಮವಾದಂತಹ ಚುನಾವಣೆಗಳು ನಡೆಯುವಂತಹ ಸಾಧ್ಯತೆ ಇದೆ. 7ರಿಂದ 8 ಹಂತದಲ್ಲಿ ಮತದಾನ ನಡೆಯುವಂತಹ ಸಾಧ್ಯತೆ ಇದೆ ಅನ್ನೋ ಒಂದು ಮೂಲಗಳು ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ ಬಾರಿ 9 ಹಂತಗಳಲ್ಲಿ ಏನು ಚುನಾವಣೆ ನಡೆಸಲಾಗಿತ್ತು. ಆದ್ರೆ ಈ ಬಾರಿ 7ರಿಂದ 8 ಹಂತದಲ್ಲಿ ಚುನಾವಣೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈಗಾಗಲೇ
ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಚುನಾವಣಾ ಆಯೋಗ ಮಾಡಿಕೊಂಡಿರುವಂತದ್ದು. ನಿನ್ನೆ ರಾತ್ರಿ ಕೂಡ ಮಹತ್ವವಾದಂತಹ ಸಭೆಯನ್ನ ಕೇಂದ್ರ ಚುನಾವಣಾ ಆಯೋಗ ತನ್ನ ಕಚೇರಿಯಲ್ಲಿ ನಡೆಸಿಕೊಂಡಿತ್ತು. ಹಾಗಾಗಿ ಇವತ್ತು ನಡೆಯುವಂತಹ ಸುದ್ದಿಗೋಷ್ಠಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದು, ಇವತ್ತು ಸಂಜೆ ವೇಳೆಗೆ ಅಧಿಕೃತವಾದಂತಹ ಚುನಾವಣಾ ದಿನಾಂಕ ಘೋಷಣೆ ಆಗುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಲೋಕಸಭೆ ಮಾತ್ರ ಅಲ್ಲದೆ 5 ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ವಿಧಾನಸಭೆ ಚುನಾವಣೆಗೂ ಕೂಡ ಅಸೆಂಬ್ಲಿಗೂ ಕೂಡ ವಿಧಾನಸಭೆಗೂ ಕೂಡ ಚುನಾವಣಾ ದಿನಾಂಕ ಪ್ರಕಟ ಆಗುವಂತ ಸಾಧ್ಯತೆ ಇರುವಂತದ್ದು. ಬಹಳ ಪ್ರಮುಖವಾಗಿ ಆಂಧ್ರ ಪ್ರದೇಶ ಆಗಿರ್ಬೋದು, ಅರುಣಾಚಲ ಆಗಿರ್ಬೋದು, ಒಡಿಶಾ ಮತ್ತೆ ಜಮ್ಮು ಕಾಶ್ಮೀರ ಸೇರಿದಂತೆ ಏನು 5 ರಾಜ್ಯಗಳಿಗೂ ಕೂಡ ಚುನಾವಣಾ ದಿನಾಂಕ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಅರವಿಂದ್, ಶಬೀರ್ ಹಾಗೆ ಲೈನಲ್ಲಿರಿ. ಮತ್ತೊಂದು ಸುದ್ದಿ ಇದೆ, ಏನಂದ್ರೆ ಈ ಬಾರಿಯ ಲೋಕಸಮರದಲ್ಲಿ ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಬಿಗ್ ಫೈಟ್, ಅಂದ್ರೆ ಒಂದು ಅರ್ಥದಲ್ಲಿ ಹೈ ವೋಲ್ಟೇಜ್ ವಾರ್ ಅಂತಂದ್ರೆ ತಪ್ಪಾಗೋದಿಲ್ಲ. ಮೋದಿ ವರ್ಸಸ್ ಇತರರು ಅನ್ನತಕ್ಕಂಥ ಲೆಕ್ಕಾಚಾರ ಈ ಸರ್ತಿ ಶುರುವಾಗಿದೆ. ಕಳೆದ ಬಾರಿ ಚುನಾವಣೆಯಲ್ಲಿ ಮೋದಿಯ ಅಲೆಯಲ್ಲಿ ಬಿಜೆಪಿ ಸಾಕಷ್ಟು ಸ್ಥಾನಗಳನ್ನು ಗೆದ್ದಿತ್ತು, ಆದರೆ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಓಕೆ, ಈ ಬಾರಿಯ ಲೋಕಸಮರದಲ್ಲಿ ಬಿಗ್ ಫೈಟ್ ನಿರೀಕ್ಷೆ ಮಾಡಬಹುದು. ಮೋದಿ ವರ್ಸಸ್ ರಾಹುಲ್ ನಡುವೆ ಹೈ ವೋಲ್ಟೇಜ್ ವಾರ್ ನಡೆಯುತ್ತೆ. ಯಾಕೆಂದ್ರೆ ಮೋದಿಗೆ ಈ ಸರ್ತಿ ಅಷ್ಟು ಸುಲಭವಾಗಿಲ್ಲ. ಈ ಸರ್ತಿ ಚುನಾವಣೆ ಮೋದಿಗೆ ಉತ್ತರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಬಿಗ್ ಫೈಟ್ ಶುರು ಆಗುತ್ತೆ. ಬಿಗ್ ಸವಾಲಿದೆ. ಉತ್ತರ ಪ್ರದೇಶದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ SP ಮತ್ತು BSP ಅಖಿಲೇಶ್ ಮತ್ತು ಮಾಯಾ ಮೈತ್ರಿಯಿಂದ ಮೋದಿಗೆ ನಡುಕವಾಗಿದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಯಾರು ಗೆಲ್ತಾರೆ ಅವರು ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿತಾರೆ ಅಂತಕ್ಕಂಥ ಒಂದು ಮಾತಿದೆ. ಆದರೆ ಈ ಬಾರಿ SP ಮತ್ತು BSP ಮೈತ್ರಿ ಮಾಡಿಕೊಂಡಿರೋದ್ರಿಂದ ಮೋದಿಗೆ ಕಳೆದ ಬಾರಿ 71 ಸೀಟ್ ಗೆದ್ದಿದ್ರಲ್ಲ, ಅಷ್ಟು ಸೀಟ್ ಗೆಲ್ಲಕ್ಕಾಗಲ್ಲ. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ JDS ಮೈತ್ರಿಯಿಂದ ಕೂಡ ಕೇಸರಿ ಪಡೆಗೆ ಆತಂಕ ಶುರುವಾಗಿದೆ. ಪ್ರಾದೇಶಿಕ ಪಕ್ಷಗಳ ನಾಯಕರು ಪ್ರಧಾನಿ ನರೇಂದ್ರ ಮೋದಿಗೆ ಸವಾಲು ಹಾಕ್ತಾ ಇದ್ದಾರೆ. BJDಯ ನವೀನ್ ಪಟ್ನಾಯಕ್, TMCಯ ಮಮತಾ ಬ್ಯಾನರ್ಜಿ, ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು, ತೆಲಂಗಾಣದಲ್ಲಿ KCR. ಉತ್ತರ ಭಾರತದಲ್ಲಿ ಮಾತ್ರ ಮೋದಿ ಪರ ಅಥವಾ ವಿರುದ್ಧ ಹೆಸರಿನಲ್ಲಿ ಕಾದಾಟವಾಗುತ್ತೆ. ಅದರಲ್ಲೂ ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್ನಲ್ಲಿ ಮೋದಿ ಅಲೆ ಬೀಸಬಹುದು ಅಂತ ಹೇಳಲಾಗ್ತಾ ಇದೆ. ಮತ್ತೆ ನಾನು ಸಂಪರ್ಕಕ್ಕೆ ತಗೋತೀನಿ ನನ್ನ ಕೊಲೀಗ್ ಶಬೀರ್ ಅವರನ್ನ. ಶಬೀರ್, 2014ರ ಚುನಾವಣೆಗೂ 2019ರ ಚುನಾವಣೆಗೂ ಮೋದಿಗೆ ಹಾದಿ ಸುಲಭ ಇಲ್ಲ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ತಮ್ಮ ವಿಶ್ಲೇಷಣೆ ಏನು? ಖಂಡಿತವಾಗ್ಲೂ ಅರವಿಂದ್, ಕಳೆದ 6 ತಿಂಗಳಿಂದಲೂ ಕೂಡ ಈ ಮಾತು ಕೇಳಿ ಬರ್ತಾ ಇರುವಂತದ್ದು. ಕಳೆದ ಬಾರಿಯ ಚುನಾವಣೆಯನ್ನ ನಾವು ಗಮನಿಸಿದ್ರೆ ಕಾಂಗ್ರೆಸ್, ಬಿಜೆಪಿ ಮತ್ತೆ ಇತರರು ಅನ್ನೋ ಒಂದು ವಾತಾವರಣ ಇತ್ತು. ಆದ್ರೆ ಈ ಬಾರಿಯ ಚುನಾವಣೆಯನ್ನ ನಾವು ಗಮನಿಸಿದ್ರೆ ಬಿಜೆಪಿ ಮತ್ತು ಇತರರು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದ್ ಕಡೆ ಆದ್ರೆ ಕಾಂಗ್ರೆಸ್ ಸೇರಿದಂತೆ ಇತರ ಪ್ರಾದೇಶಿಕ ಪಕ್ಷಗಳು ಒಂದ್ ಕಡೆ ಆಗಿರುವಂತದ್ದು. ನಾವು ಉತ್ತರ ಭಾರತವನ್ನ ಗಮನಿಸಿಕೊಂಡ್ರೆ ಮೊದಲಿಗೆ ಇಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನೇರ ಹಣಾಹಣಿ ಇರುವಂತದ್ದು. ಆದ್ರೆ ದಕ್ಷಿಣ ಭಾರತಕ್ಕೆ ನಾವು ಗಮನಿಸಿಕೊಂಡ್ರೆ ಅಲ್ಲಿ ಏನು ಇತರೆ ಪ್ರಾದೇಶಿಕ ಪಕ್ಷಗಳನ್ನ ನಾವು ಗಮನಿಸಬಹುದು. ಕೇರಳ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಪಶ್ಚಿಮ ಬಂಗಾಳ, ಹೀಗೆ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಏನು ಬಲ ಹೆಚ್ಚಿರುವಂತದ್ದು. ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಇತರೆ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು ಅಥವಾ ಪರೋಕ್ಷವಾಗಿ ಬೆಂಬಲವನ್ನ ನೀಡುವಂತ ಕೆಲಸವನ್ನ ಮಾಡಿರುವಂತದ್ದು. ಉತ್ತರ ಭಾರತದಲ್ಲಿ ಮೋದಿ ಮತ್ತೆ ಕಾಂಗ್ರೆಸ್ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮೋದಿ ಮತ್ತೆ ಇತರರು ಅನ್ನೋ ರೀತಿಯಾದಂತಹ ವಾತಾವರಣ ಸದ್ಯಕ್ಕೆ ಸೃಷ್ಟಿಯಾಗಿರುವಂತದ್ದು. ಮತ್ತೊಂದು ರೀತಿಯಲ್ಲಿ ಮೋದಿ ವಿರುದ್ಧ ಕಳೆದ ಸ್ವಲ್ಪ ದಿನಗಳ ಹಿಂದೆ ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಕಾಶ್ಮೀರದ ಬೆಳವಣಿಗೆಯ ಬಳಿಕ ಅದೆಲ್ಲವೂ ಕೂಡ ಕಂಟ್ರೋಲ್ ಆಗಿರುವಂತದ್ದು. ಇತ್ತೀಚೆಗೆ ನಡೆದಂತ ಒಂದು ಸರ್ವೆ ಪ್ರಕಾರ ಪುಲ್ವಾಮಾ ದಾಳಿಯ ಬಳಿಕ ಮತ್ತೆ ಏರ್ ಸ್ಟ್ರೈಕ್ ಆದ ಬಳಿಕ ಮೋದಿಯ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಿದೆ ಅನ್ನೋ ಒಂದು ವರದಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಹಾಗಾಗಿ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿಕೊಂಡ್ರೆ ಮೋದಿ ಮತ್ತೆ ಇತರರು ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಮತ್ತೊಂದು ಬಹಳ ಪ್ರಮುಖವಾದಂತಹ ಅಂಶ, ಈ ಬಾರಿ ಬಿಜೆಪಿ ಅತ್ತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೆಲುವಿನ ನಗೆ ಬೀರ್ಲಿಕ್ಕೆ ಕಷ್ಟ ಯಾಕೆ ಅಂತ ನಾವು ಬಹಳ ಗಮನಿಸಬಹುದಾದ್ರೆ ಉತ್ತರ ಪ್ರದೇಶವನ್ನ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ 80 ಸೀಟ್ಗಳು ಅಂದ್ರೆ ದೇಶದಲ್ಲೇ ಅತಿ ಹೆಚ್ಚು ಸೀಟ್ಗಳು ಇಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲಿ ಯಾರು ಅತಿ ಹೆಚ್ಚು ಸೀಟ್ಗಳನ್ನ ಗಳಿಸ್ತಾರೆ ಅವರು ದೇಶದ ಚುಕ್ಕಾಣಿ ಹಿಡಿತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಕಳೆದ ಬಾರಿ SP, BSP, ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನ ಮಾಡಿದ್ವು. ಹಾಗಾಗಿ ಬಿಜೆಪಿಗೆ ಅತಿ ಹೆಚ್ಚು ಲಾಭ ಆಗಿತ್ತು. ಆದ್ರೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಬಹಳ ಪ್ರಭಾವಶಾಲಿಯಾಗಿರುವಂತಹ ಬಿಜೆಪಿ BSP ಮತ್ತೆ SP ಒಂದಾಗಿ ಚುನಾವಣೆಯನ್ನ ಎದುರಿಸ್ತಾ ಇರುವಂತದ್ದು. ಹಾಗಾಗಿ ಈ ಬಾರಿ ಮೋದಿಗೆ ಕಷ್ಟ ಆಗ್ತಿದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಿದಾವೆ. ಅರವಿಂದ್, ಓಕೆ ಶಬೀರ್, ಹಾಗೆ ಲೈನ್ ಅಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ತಾವು ಮಾತನಾಡ್ತಾ ಇದ್ವಿ ಪುಲ್ವಾಮಾ ದಾಳಿ ಮತ್ತು ಏರ್ ಸ್ಟ್ರೈಕ್ ಬಗ್ಗೆ. ಸೊ ಪುಲ್ವಾಮಾ ದಾಳಿಯಾದ ಬಳಿಕ ಮತ್ತು ಏರ್ ಸ್ಟ್ರೈಕ್ ಭಾರತ ಪಾಕಿಸ್ತಾನದ ವಿರುದ್ಧ ಮಾಡಿದ ಬಳಿಕ ಮೋದಿಗೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇವೆಲ್ಲವೂ ಕೂಡ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತಕ್ಕಂಥದ್ದು?
ಹಾಗಾದ್ರೆ ಈ ಬಾರಿಯ ಲೋಕಸಭಾ ಫಲಿತಾಂಶವನ್ನು ನಿರ್ಧಾರ ಮಾಡುತ್ತಾ ಪುಲ್ವಾಮಾ ದಾಳಿ ಮತ್ತು ಏರ್ ಅಟ್ಯಾಕ್, ಪುಲ್ವಾಮಾ ದಾಳಿ, ಸರ್ಜಿಕಲ್ ದಾಳಿ ಬಳಿಕ ರಾಜಕೀಯ ಲೆಕ್ಕಾಚಾರಗಳು ಬದಲಾಗಿದೆ. ಏರ್ ಸ್ಟ್ರೈಕ್ ಅನ್ನೇ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿದೆ. ಆದರೆ ಯೋಧರನ್ನ ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗ್ತಿರೋದು ಸರಿಯಲ್ಲ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಇದರ ಜೊತೆಗೆ ಯಾವುದೇ ಬ್ಯಾನರ್, ಫ್ಲೆಕ್ಸ್ಗಳಲ್ಲಿ ಯೋಧರು ಮತ್ತು ಸರ್ಜಿಕಲ್ ಸ್ಟ್ರೈಕ್ ಬಳಸುವಂತಿಲ್ಲ ಅಂತ ಚುನಾವಣಾ ಆಯೋಗ ಈಗಾಗಲೇ ಹೇಳಿದೆ. ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪುಲ್ವಾಮಾ ದಾಳಿ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರಿಗೆ ಪ್ಲಸ್ ಆಗುತ್ತೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಅದನ್ನು ರಾಜಕೀಯಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ತಪ್ಪು ಅಂತ ವಿಪಕ್ಷಗಳು ಹೇಳ್ತಾ ಇವೆ. ಮತ್ತೆ ನಾನು ಸಂಪರ್ಕಕ್ಕೆ ತಗೋತೀನಿ ಶಬೀರ್ ಅವರನ್ನ. ಎಸ್ ಶಬೀರ್, ನಾವು ಅದೇ ವಿಚಾರ ಮಾತಾಡ್ತಾ ಇದ್ವಿ. ಈ ಬಾರಿಯ ಅಂಥ ಒಬ್ಬ ಸಮರ್ಥ ನಾಯಕ ಮೋದಿಯೊಬ್ಬರೇ ಅಂತ ದೇಶದ ಜನ ತೀರ್ಮಾನಕ್ಕೆ ಬಂದಿದ್ದಾರಾ ಇಲ್ವಾ ಅಂತ ತಾವೇನು ಹೇಳ್ತೀರಾ? ಖಂಡಿತವಾಗ್ಲೂ ಅರವಿಂದ್, ಈ ವಿಚಾರವನ್ನ ಬಿಜೆಪಿ ಮುಂದಿಟ್ಕೊಂಡು ಎಲೆಕ್ಷನ್ಗೆ ಹೋಗುತ್ತೋ ಬಿಡುತ್ತೋ ಅನ್ನೋದು ಇನ್ನೂ ಸ್ಪಷ್ಟ ಆಗಿಲ್ಲ. ಒಂದ್ ವೇಳೆ ಹೋಗಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ದೇಶದ ಸೈನಿಕರ ವಿಚಾರನ ಮುಂದೆ ಇಟ್ಕೊಂಡು ಚುನಾವಣೆ ಎದುರಿಸೋದು ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗುತ್ತೆ. ಮತ್ತೆ ಆ ಸಂಬಂಧ ಈಗಾಗಲೇ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇರುವಂತದ್ದು. ಹಾಗಾಗಿ ಆ ವಿಷಯವನ್ನ ಪಕ್ಕಕ್ಕಿಟ್ಟರು ಕೂಡ ಈಗ ಸೋಷಿಯಲ್ ಮೀಡಿಯಾವನ್ನ ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ಆದ ಬಳಿಕ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಪಾಕಿಸ್ತಾನದ ಏನು ಪುಂಡಾಟಿಕೆಗೆ ಸೂಕ್ತವಾದಂತಹ ಉತ್ತರವನ್ನ ಭಾರತ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಏರ್ ಸ್ಟ್ರೈಕ್ ಆದ ಬಳಿಕ ಮತ್ತೆ ಅದು ಸಾಬೀತಾಗಿರುವಂತದ್ದು. ಏನು ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬಹುದಾದಂತ ಶಕ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮಾತ್ರ ಇರುವಂತಹ ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೇಳಿ ಬಂತು. ಪುಲ್ವಾಮಾ ದಾಳಿಯ ಹಿಂದಿನ ವಿಚಾರವನ್ನು ಕೂಡ ನಾವು ಒಂದಿಷ್ಟು ಗಮನಿಸಬೇಕಾಗತ್ತೆ. ಅದು ಏನು ಅಂದ್ರೆ, ಈ ಹಿಂದೆ 2014ಕ್ಕೆ ಏನು ಬಿಜೆಪಿ ಬರಬೇಕಾದ್ರೆ ತನ್ನ ಪ್ರಣಾಳಿಕೆಯಲ್ಲಿ ಅದು ಉಲ್ಲೇಖಿಸಿತ್ತು. ನಾನು ರಾಮ ಮಂದಿರವನ್ನ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿತ್ತು. ಅದು ಇದುವರೆಗೂ ಕೂಡ ಈಡೇರಿಲ್ಲ. ಜೊತೆಗೆ GST ಆಗಿರ್ಬೋದು, ನೋಟ್ ಬ್ಯಾನ್ ಆಗಿರ್ಬೋದು, ಜೊತೆಗೆ ರಫೇಲ್ ಡೀಲ್ ಆಗಿರ್ಬೋದು, ಕಪ್ಪು ಹಣ ವಾಪಸ್ ತರ್ತೀನಿ ಅಂತ ಹೇಳಿದ್ರು. ಅದು ಯಾವುದು ಕೂಡ ಇದುವರೆಗೂ ಕೂಡ ಈಡೇರಿಲ್ಲ. ಅದೆಲ್ಲವೂ ಕೂಡ ಆಂಟಿ ಏನು ಕಳೆದ ಒಂದಿಷ್ಟು ದಿನಗಳ ಹಿಂದೆ ಇತ್ತು. ಅಂದ್ರೆ ಪರ ಮತ್ತೆ ವಿರೋಧದ ಅಲೆಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಪುಲ್ವಾಮಾ ದಾಳಿ ಆದ ಬಳಿಕ ಏನು ಏರ್ ಸ್ಟ್ರೈಕ್ ನಡೀತು. ಆ ಏರ್ ಸ್ಟ್ರೈಕ್ ಆದ ಬಳಿಕ ಮೋದಿ ಅವರ ಜನಪ್ರಿಯತೆ ಮತ್ತಷ್ಟು ಜಾಸ್ತಿ ಆಗಿರುವಂತದ್ದು. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು. ಬಿಜೆಪಿ ಈ ವಿಚಾರವನ್ನ ಮುಂದಿಟ್ಕೊಂಡು ಚುನಾವಣೆಗೆ ಹೋಗ್ಲಿ ಬಿಡ್ಲಿ, ಆದ್ರೆ ಇದರ ಪ್ರತಿಫಲ ಖಂಡಿತವಾಗ್ಲೂ ಬಿಜೆಪಿಗೆ ಸಿಗುತ್ತೆ. ಈ ಹಿಂದೆ ಏನು ಕಳೆದ ಬಾರಿ 282 ಸೀಟ್ಗಳನ್ನ ಬಿಜೆಪಿ ದಕ್ಕಿಸಿಕೊಂಡಿತ್ತು. ಆದ್ರೆ ಕಳೆದ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಿಂದನೇ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಬಿಜೆಪಿ ಆಂತರಿಕ ವರದಿಗಳೇ ಹೇಳ್ತಿತ್ತು ಬಹುತೇಕ 200 ಸೀಟ್ಗಳನ್ನ ಗಳಿಸಬಹುದು ಅಥವಾ 190+ ಅನ್ನೋ ಒಂದು ಮಾಹಿತಿಗಳು ಬಿಜೆಪಿಯ ನಾಯಕರೇ ಹೇಳ್ತಿದ್ರು. ಆದ್ರೆ ಏನು ಪುಲ್ವಾಮಾ ದಾಳಿ ಮತ್ತೆ ಏರ್ ಸ್ಟ್ರೈಕ್ ಆದ ಬಳಿಕ ಬಿಜೆಪಿಯ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗಿರುವಂತದ್ದು. ನಾವು ಕಳೆದ ರೀತಿಯಲ್ಲೇ 250ಕ್ಕೂ ಹೆಚ್ಚು ಸೀಟ್ಗಳನ್ನ ಈ ಬಾರಿ ಗಳಿಸ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮತ್ತೆ ಬಿಜೆಪಿಗೆ ಬಂದಿದೆ. ಅರವಿಂದ್. ಎಸ್ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.